ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವತ್ತಿನ ವಿಡಿಯೋ ತುಂಬಾ ವರ್ಷದ ಹಿಂದೆ ಮಾಡ್ಬೇಕಿತ್ತು, ಅಂದ್ರೆ 1-2 ವರ್ಷದ ಹಿಂದೆನೆ ಮಾಡ್ಬೇಕಿತ್ತು. ಬಟ್ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ಸೊ ವಿಡಿಯೋ ಏನಪ್ಪಾ ಅಂತ ಹೇಳ್ಬಿಡ್ತೀನಿ. ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ಇವತ್ತು ನಾನು ರಾಗಿ ಮುದ್ದೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಷ್ಟೊತ್ತು ನಾನು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ವಿಡಿಯೋಸ್ ನೋಡ್ತಾ ಇದ್ದೆ. ಸೊ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನೀರು ಬಿಸಿ ಮಾಡ್ಕೋಬೇಕು ಅಂಡ್ ರಾಗಿ ಹಿಟ್ಟನ್ನ ಫಿಲ್ಟರ್ ಮಾಡ್ಕೋಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಅಂಡ್ ಮುದ್ದೆ ಮಾಡ್ತಾ ಮಾಡ್ತಾ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಫನಿ. ಯು ಜಸ್ಟ್ ವಾಚ್ ಅಂಡ್ ಲಿಸನ್. ಮುದ್ದೆ ಮಾಡೋದಕ್ಕೆ ನಾನು ಬಾಂಡ್ಲಿ ತಗೊಂಡಿದ್ದೀನಿ, ಬಿಕಾಸ್ ತಿರ್ವೋದಕ್ಕೆ ಈಸಿ ಆಗತ್ತೆ ಅಂತ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನನ್ಗೆ ಇದು ಅಳತೆ ಗೊತ್ತಾಗ್ತಿಲ್ಲ. ಬಿಕಾಸ್ ಅಂದ್ರೆ ಒಂದ್ ಮುದ್ದೆ ಎಷ್ಟು ಏನ್ ಹಾಕ್ಬೇಕು ಅಂತ. ಲೆಟ್ಸ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡೋಣ, ಓಕೆನಾ? ಅಂಡ್ ನೋಡೋಣ ಹೇಗಾಗತ್ತೆ ಅಂತ. ಫಸ್ಟ್ ನೀರ್ ಬಿಸಿಗೆ ಇಟ್ಕೋಬೇಕು. ಸೊ ನಾನು ಈ ಒಂದು ಕಪ್ಪಲ್ಲಿ ಆಲ್ಮೋಸ್ಟ್ 1.5 ಕಪ್ ತಗೋತೀನಿ. ಬಿಕಾಸ್ ಅಥವಾ ಎರಡು ತಗೋದು ಬೇಡ, ಏನ್ ಮಾಡೋದು? ಓಕೆ, 1.5 ತಗೊಂಡಿದ್ದೀನಿ ಸದ್ಯಕ್ಕೆ. ಈ ಒಂದು 1/2 ಕಪ್ ನೀರಿಗೆ ಆಲ್ಮೋಸ್ಟ್ ಒಂದು 2 ಸ್ಪೂನ್ ರಾಗಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಇಲ್ಲಿ ನೀರು ಫುಲ್ ಕುದಿತಾ ಇದೆ, ಅದಕ್ಕೆ ಸ್ವಲ್ಪ ಅನ್ನ ಹಾಕೋತಾ ಇದೀನಿ. ಮುದ್ದೆ ಮಾಡ್ತಾ ಮಾಡ್ತಾ ನಿಮ್ಗೆಲ್ಲರಿಗೂ ಒಂದು ಸ್ಟೋರಿ ಹೇಳ್ತೀನಿ, ವಿಚ್ ವಾಸ್ ವೆರಿ ಫನಿ ಅಂಡ್ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ನಲ್ವಾ. ಏನಪ್ಪಾ ಸ್ಟೋರಿ ಅಂತಂದ್ರೆ, ನಾವು ಮುದ್ದೆ ಮಾಡೋದನ್ನ ಟ್ರೈ ಮಾಡಿದ್ದು ಕೂಡ ಯಾವ್ದದು ಲಾಕ್ಡೌನ್ ಅಲ್ಲಿ. ಸೊ ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಸಿಕ್ಕಾಪಟ್ಟೆ ತಿಂಡಿಗಳನ್ನ ಮಾಡ್ಬಿಟ್ಟಿದ್ವಿ. ಅವಾಗ ನಾನು, ನಮ್ಮ ಅಣ್ಣಂದ್ರು ಅಂಡ್ ನನ್ನ ತಂಗಿ ಎಲ್ಲ ಸೇರ್ಕೊಂಡು ಏನೇನೋ ಅಡಿಗೆ ಎಲ್ಲ ಮಾಡಿದ್ವಿ. ಅದ್ರಲ್ಲಿ ಮುದ್ದೆ ಕೂಡ ಒಂದು. ಬೇರೆ ಅಡ್ಗೆಗಳೆಲ್ಲ ನಮ್ಮ ಅಣ್ಣ ಆಲ್ಮೋಸ್ಟ್ 80% ಆಫ್ ಕೆಲಸನ ನಮ್ಮ ಅಣ್ಣ ಮಾಡಿದ್ರೆ, ನಾವು ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ವಿ, ಕಟ್ ಮಾಡ್ಕೊಡೋದು ಅದು ಇದು ಅಂತ. ಬಟ್ ನಾನು ನನ್ನ ತಂಗಿ ಮುದ್ದೆನ ನಾವಿಬ್ರೇ ಮಾಡ್ತೀವಿ ಅಂತ ವಿ ಸೆಡ್ ದೆಮ್ ಅಂಡ್ ವಿ ಸ್ಟಾರ್ಟೆಡ್. ಸೊ ಅದು ಮುದ್ದೆ ಏನಪ್ಪಾ ಆಗಿತ್ತು ಅಂತ ಅಂದ್ರೆ, ಪಾಯಸ ತರ ಆಗ್ಬಿಟ್ಟಿತ್ತು. ಅಂದ್ರೆ ಏನ್ ಮಾಡಿದ್ರು ಸರಿ ಹೋಗ್ತಿರ್ಲಿಲ್ಲ, ಅದು ಫುಲ್ ತೆಳುವಾಗ್ಬಿಟ್ಟಿತ್ತು. ಇನ್ನು ಹಿಟ್ಟು ಜಾಸ್ತಿ ಹಾಕಿದ್ರು ಮತ್ತೆ ಅದು ತೆಳುವೆ ಆಗ್ತಿತ್ತು. ಅಂಡ್ ಎಲ್ಲ ಇತ್ತು, ಬಿಸಾಕಿದ್ದಾಯ್ತು. ಸೊ ಇವತ್ತು ನಾನು ಒಬ್ಳೆ ಮಾಡ್ತಾ ಇದ್ದೀನಿ ಅಂಡ್ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದೀನಿ, ಮಾಡ್ಬೇಕು, ಕಲಿಬೇಕು ಅಂತ. ಸೊ ಲೆಟ್ ಮಿ ಸಿ ಹೇಗಾಗತ್ತೆ ಅಂತ. ಅಂಡ್ ನಾನು ನಿಜವಾಗ್ಲೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಮುದ್ದೆ ಹೇಗ್ ಬರುತ್ತೆ ನೋಡೋದಕ್ಕೆ. ಅಂಡ್ ಇದು ಮಾಡೋ ಪ್ರೊಸೀಜರ್ ತುಂಬಾ ಈಸಿ. ಬಟ್ ಅಂದ್ರೆ ಇವಾಗ ನೋಡಿ, ನೀರ್ ಬಿಸಿ ಮಾಡ್ಬೇಕು, ಅದಕ್ಕೆ ಹಿಟ್ಟು ಹಾಕ್ಬೇಕು, ಕಲಿಸ್ಬೇಕು, ಬೇಯಿಸ್ಬೇಕು, ಉಂಡೆ ಮಾಡ್ಬೇಕು ಅಷ್ಟೇ. ಹೇಳೋದಕ್ಕೆ ಈಸಿ, ಬಟ್ ಮಾಡೋದಕ್ಕೆ ಐ ಡೋಂಟ್ ನೋ. ಲೆಟ್ ಮಿ ಟ್ರೈ ಟುಡೇ. ಇದು ಫುಲ್ ಬಾಯ್ಲ್ ಆದ್ಮೇಲೆ ಅದಕ್ಕೆ ನಾವು ಇದನ್ನ ಹಾಕ್ಬೇಕು. ವೆಯ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ನೋಡಿ ಫುಲ್ ಸಿಮ್ಮಲ್ ಇಟ್ಟು ಮಾಡ್ತಾ ಇದ್ದೀನಿ, ಬಿಕಾಸ್ ಯಾವ್ದೇ ಅಡ್ಗೆ ಆಗ್ಲಿ ನಾವು ತುಂಬಾ ಕಡಿಮೆ ಉರಿಲ್ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಅಂಡ್ ಅದ್ ಕೆಡೋದಿಲ್ಲ ಅಂತ ಕೇಳಿದೀನಿ. ಸೊ ತುಂಬಾ ಕಡಿಮೆ ಉರಿಲಿಟ್ಟು ಮಾಡ್ತಾ ಇದ್ದೀನಿ. ಇವಾಗ ಇದು ಫುಲ್ ಕುದೀತಿದೆ. ಸೊ ಅದಕ್ಕೆ ನಾನು ಈ ಒಂದು ಹಿಟ್ಟು ನೀರನ್ನ ನಾವೇನ್ ಕಲ್ಸ್ಕೊಂಡಿದೀವಿ ಅದನ್ನ ಹಾಕೋತಾ ಇದ್ದೀನಿ. ಓ ಗಾಡ್, ಇದನ್ನ 1-2 ನಿಮಿಷ ಬೇಯೋದಿಕ್ ಬಿಡೋಣ. ಆಕ್ಚುಲಿ ನಾವ್ ಏನೇ ಮಾಡ್ಬೇಕು ಅಥವಾ ಏನೇ ಕಲಿಬೇಕು, ಯಾವ್ದೋ ಒಂದ್ ಸ್ಟೆಪ್ ಇಡ್ಬೇಕು, ಎಲ್ಲದಕ್ಕೂ ಟೈಮ್ ಬರ್ಬೇಕು ಅನ್ನೋದನ್ನ ನಾನು ಬಿಲೀವ್ ಮಾಡ್ತೀನಿ. ಯಾಕಪ್ಪ ಅಂತ ಅಂದ್ರೆ, ನಾನು ಮುದ್ದೆ ಮಾಡೋದನ್ನ ಆಲ್ಮೋಸ್ಟ್ 2 years ಬ್ಯಾಕೆ ಕಲಿಬೇಕಿತ್ತು. ಬಟ್ ಎಲ್ಲ ಹೇಳ್ತಾ ಇದ್ರು ಮುದ್ದೆ ಮಾಡೋದನ್ನ ಕಲ್ತ್ಕೋ ಅಂತ. ಬಟ್ ಐ ವಾಸ್ ನಾಟ್ ಲಿಸನಿಂಗ್, ಬಿಕಾಸ್ ನನ್ಗೆ ಅಡ್ಗೆ ಮಾಡೋದಕ್ಕೆ ಕಲ್ತಿರೋದೇ ಹೆಚ್ಚು ಆ ತರ ಫೀಲ್. ಸೊ ಇವತ್ತು ನಾನೇ ಇನಿಷಿಯೇಟಿವ್ ತಗೊಂಡು, ಇಲ್ಲ ಇವತ್ತು ಮುದ್ದೆ ಮಾಡೋಣ,
ಲೈಕ್ ಟ್ರೈ ಮಾಡೋಣ. ಅಂಡ್ ಇವತ್ತು ಕೆಲಸ ಕೂಡ ಅಷ್ಟು ಏನು ಇರ್ಲಿಲ್ಲ, ಬಿಕಾಸ್ ಸಾಂಬಾರ್, ಅನ್ನ, ಸಾರು, ಮುದ್ದೆ ಎಲ್ಲಾನು ಮಾಡ್ಬೇಕು ಅಂತಂದ್ರೆ ಕೋರ್ಸ್ ಸುಸ್ತಾಗತ್ತೆ ಅಂಡ್ ಯಾರು ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಇವತ್ತು ಆಲ್ರೆಡಿ ಸಾರ್ ಇತ್ತು, ಹಾಗಾಗಿ ಮುದ್ದೆ ಒಂದು ಮಾಡ್ಬೇಕಿತ್ತು. ಸೊ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಯಾ ಅಷ್ಟೇ. ಯಾರಿಗೇ ಆಗ್ಲಿ, ಯಾವ್ದೇ ವಿಷಯಕ್ಕಾಗ್ಲಿ, ಏನಕ್ಕೆ ಆಗ್ಲಿ, ಯಾವ್ದಕ್ಕೂ ಫೋರ್ಸ್ ಮಾಡ್ಬಾರ್ದು. ಯಾಕೆ ಅಂತ ಅಂದ್ರೆ ಯಾವ್ದೋ ಒಂದು ಟೈಮ್ ಬರುತ್ತೆ, ಅವಾಗ ಅವ್ರ ಅದನ್ನ ಕಲಿಲೇಬೇಕು, ಅದನ್ನ ಮಾಡ್ಲೇಬೇಕು. ಲೈಕ್ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಕಲಿತಾರೆ, ಮಾಡ್ತಾರೆ. ಸೊ ನಾನು ಮುದ್ದೆ ಮಾಡೋ ವಿಷಯಕ್ಕೆ ಅಂತ ಹೇಳ್ತಾ ಇಲ್ಲ, ಅಥವಾ ಬೇರೆ ಯಾವ್ದೋ ಒಂದು ವಿಷಯಕ್ಕೆ ಹೇಳ್ತಾ ಇಲ್ಲ. ಐ ಆಮ್ ಟೆಲ್ಲಿಂಗ್ ಎಲ್ಲಾ ವಿಷಯಕ್ಕೂ, ಯಾವ್ದೇ ವಿಷಯಕ್ಕಾಗ್ಲಿ ಯಾರಿಗೂ ಯಾವ್ದಕ್ಕೂ ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ? ಓಕೆ, ಈಗ ಮುದ್ದೆ ಕತೆ ಏನಾಗಿದೆ ನೋಡೋಣ ಬನ್ನಿ. ಈಗ ಇದು ಬೆಂದಿದೆ, ಇಫ್ ಐ ಆಮ್ ನಾಟ್ ರಾಂಗ್, ಬೆಂದಿದೆ. ಸೊ ಈಗ ಇದಕ್ಕೆ ಹಿಟ್ ಹಾಕ್ಬೇಕು. ಮುದ್ದೆ ಮಾಡೋ ಪ್ರೊಸೀಜರ್ ಅಲ್ಲಿ ಇದೇ ತುಂಬಾ ಕಷ್ಟವಾದ ಸ್ಟೆಪ್ ಅಂತ ನನಗೆ ಅನ್ಸುತ್ತೆ, ಬಿಕಾಸ್ ಅದು ಗಂಟು ಕಟ್ಟದೇ ಇರೋ ತರ ಹಿಟ್ ಹಾಕ್ಬೇಕು ಅಂತ ಹೇಳ್ತಾರಲ್ವಾ, ಅದಕ್ಕೆ. ಸೊ ನಾನು ಇದನ್ನ ಯೂಸ್ ಮಾಡೋದಾ ಅಥವಾ ಇದನ್ನೇ ಯೂಸ್ ಮಾಡೋಣವಾ ಅಂತ ಫುಲ್ ಕನ್ಫ್ಯೂಷನ್ ಆಗ್ತಿದೆ ನಂಗೆ. ಓಕೆ, ನಾನು ಸ್ಪೂನ್ ಲೆಕ್ಕದಲ್ಲಿ ಹಾಕೋತೀನಿ. ಉಪ್ಪು ಹಾಕ್ಬೇಕಿತ್ತ? ಓ ಶಿಟ್. ಓಕೆ, ಒಂದ್ ನಿಮಿಷ ಉಪ್ಪು ಹಾಕ್ಬಿಡ್ತೀನಿ. ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಓ ಗಾಡ್, ನಂಗಂತೂ ಫುಲ್ ಕೈ ನೋವೇ ಬಂತು. ಅಂಡ್ ಇದು ಫುಲ್ ಸಾಫ್ಟ್ ಆಗಿ ಆಗ್ತಿದೆ. ನಂಗೆ ಗೊತ್ತಾಗ್ತಿಲ್ಲ ಇದು ಗಟ್ಟಿ ಆಗಿದ್ದಕ್ಕೆ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಅಂದ್ರೆ ಮುದ್ದೆ ಮಾಡ್ಬೇಕಾದ್ರೆ ದ ಟಫೆಸ್ಟ್ ಪಾರ್ಟ್ ಇಸ್ ದಿಸ್ ಅಂತ ನಂಗೆ ಅನ್ಸುತ್ತೆ, ಬಿಕಾಸ್ ನಾವು ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇರ್ಬೇಕಲ್ವಾ, ಸೊ ಹ್ಯಾಂಡ್ ಪೇನ್ ಬರುತ್ತೆ. ನನಗೆ ಮುದ್ದೆ ಫುಲ್ ಸಾಫ್ಟ್ ಆಗಿರ್ಬೇಕು, ತುಂಬಾ ಗಟ್ಟಿ ಇರಬಾರ್ದು ಅಂಡ್ ಸ್ವಲ್ಪ ಗಟ್ಟಿನೂ ಇರಬಾರ್ದು. ನಂಗೆ ಫುಲ್ ಸಾಫ್ಟ್ ಆಗಿರ್ಬೇಕು. ಅದಕ್ಕೆ ನಂಗೆ ಈ ಕನ್ಸಿಸ್ಟೆನ್ಸಿ ಓಕೆ ಅಂತ ಅನಿಸ್ತಿದೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ನನಗೆ ಓಕೆ ಅಂತ ಅನಿಸ್ತಿದೆ. ಈಗ ಹಿಟ್ಟು ರೆಡಿ ಆಗಿದ್ಯಾ ಇಲ್ವಾ? ಇನ್ನೊಂಚೂರು ಹಿಟ್ಟು ಹಾಕ್ಬೇಕು ಅನ್ಸುತ್ತಾ? ಓ ದೇವರೇ, ಕಲಿಸ್ತಾ ಇದ್ರೆ ಫುಲ್ ಸುಸ್ತಾಗ್ಬಿಟ್ಟಿದ್ದೇನೆ ನಾನಂತೂ. ಕಲಿಸ್ತಿದ್ರೆ ಫುಲ್ ಸಾಫ್ಟ್ ಆಗ್ತಿದೆ. ಗಟ್ಟಿ ಆಗ್ಬಿಟ್ರೆ ಅಂತ ನನಗೆ ಭಯ, ಬಿಕಾಸ್ ಗಟ್ಟಿ ಆದ್ರೆ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ. ಈ ಹಳೆ ಕಾಲದಲ್ಲೆಲ್ಲ ಆಲ್ಮೋಸ್ಟ್ 10 ರಾಗಿ ಮುದ್ದೆ ಮಾಡ್ತಾ ಇದ್ರು, 20 ರಾಗಿ ಮುದ್ದೆ ಮಾಡ್ತಾ ಇದ್ರು. ಜಾಯಿಂಟ್ ಫ್ಯಾಮಿಲಿ ಸುಸ್ತಾಗಿದೆ ಅಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀನಿ, ಪ್ಲೀಸ್ ಸಾರಿ. ಜಾಯಿಂಟ್ ಫ್ಯಾಮಿಲೀಸ್ ಅಲ್ಲೆಲ್ಲ ಮುದ್ದೆ ಮಾಡಿದ್ರೆ ಆಲ್ಮೋಸ್ಟ್ 20 ರಾಗಿ ಮುದ್ದೆ ಮಾಡ್ತಾರಲ್ವಾ. ಅವ್ರದ್ ಹೇಗ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಆಕ್ಚುಲಿ ಅಭ್ಯಾಸ ಆಗ್ಬಿಟ್ರೆ ಈಸಿ ಅಂತ ಅನ್ಸುತ್ತೆ. ಅಭ್ಯಾಸ ಆಗೋವರೆಗೂ ಏನೇ ಆದ್ರೂ ಕಷ್ಟನೇ. ತುಂಬಾ ಸುಲಭವಾದ ಕೆಲಸ ಕೂಡ ನಮಗೆ ಕಷ್ಟ ಅಂತ ಅನ್ಸುತ್ತೆ ಅಭ್ಯಾಸ ಆಗೋದಕ್ಕಿಂತ ಮುಂಚೆ. ಅಭ್ಯಾಸ ಆದ್ಮೇಲೆ ಇಷ್ಟನಾ ಅಂತ ಅನ್ಸುತ್ತೆ. ನನಗೂ ಹಾಗೆ ಆಗಬಹುದು. ಸೊ ಇವಾಗ ನಾನು ಆಲ್ಮೋಸ್ಟ್ 1 ರಾಗಿ ಮುದ್ದೆ ಮಾಡೋದಕ್ಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ. ರೂಢಿ ಮಾಡ್ಕೊಂಡ್ರೆ ಈಸಿ ಆಗ್ಬೋದು. ಸೊ ಇದಕ್ಕೆ ಈಗ ತುಪ್ಪ ಹಾಕೋಣ, ಸಾಫ್ಟ್ ಆಗತ್ತೆ, ಇನ್ನು ಸಾಫ್ಟ್ ಆಗತ್ತೆ. GRB ತುಪ್ಪ, GRB ತುಪ್ಪ ಮರುಳಾಗಿ ಅಮ್ಮ ಮಾಡಿದ ತರಹನೇ ಇರುವಂತ ತುಪ್ಪ. GRB ಇಸ್ ಮೈ ಫೇವ್ರೇಟ್. ನನಗೆ ಬೇರೆ ಯಾವ ತುಪ್ಪನೂ ಇಷ್ಟ ಆಗೋದಿಲ್ಲ. ಆಲ್ಮೋಸ್ಟ್ ನಾನು ಇಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪ ನೋಡಿ ಇಲ್ಲಿ ಹೇಗ್ ಮೆಲ್ಟ್ ಆಗ್ತಿದೆ. ಈಗ ರಾಗಿ ಹಿಟ್ಟು ಮಾಡೋದೇನೋ ಮಾಡ್ಬಿಟ್ಟೆ, ಬಟ್ ಇದು ಕಂಪ್ಲೀಟ್ ಆಗಿ ರಾಗಿ ಮುದ್ದೆ ಆಗಿದ್ಯಾ ಇಲ್ವಾ ಅಂತ ಹೇಗ್ ಕಂಡಿಡಿಯೋದು?
when YouTube is there, no fear. ಓಕೆ, ಇದು ಏನೇ ಮಾಡಿದ್ರು ಇಷ್ಟೇ ಸಾಫ್ಟ್ ಆಗ್ತಿದೆ. ಸೊ ಇವಾಗ ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂತ ಅಂದ್ರೆ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಅದ್ ಎಷ್ಟು ಹಿಟ್ ಹಾಕಿದ್ರು ಫುಲ್ ಸಾಫ್ಟ್ ಆಗೇ ಆಗ್ತಿದೆ. ಒಂದು 2 minutes ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ, ಅಷ್ಟರಲ್ಲಿ ರಾಗಿ ಮುದ್ದೆ ಆಗ್ಬೋದು. ಅಂಡ್ ಇದು ಏನದು ರಾಗಿ ಮುದ್ದೆ ಉಂಡೆ ಕಟ್ಟಿದೀನಿ ನಾನು, ಕೈಯೆಲ್ಲ ರೆಡ್ ಆಗ್ಬಿಡತ್ತೆ. ಬಟ್ ಒಂದು ಇದುವರೆಗೂ ನನ್ನ ಲೈಫ್ ಅಲ್ಲಿ ನಾನು ರಾಗಿ ಮುದ್ದೆನ 2 ಸಲ ನಾನು ಉಂಡೆ ಕಟ್ಟಿರ್ಬೋದು ಅಷ್ಟೇ. ಇವತ್ತು 3rd or 4th ಟೈಮ್ ಇರ್ಬೋದು. ರಾಗಿ ಮುದ್ದೆ ರೆಡಿ ಆಗಿದೆ ಅಂತ ಅನ್ಸುತ್ತೆ. ಸಾಫ್ಟ್ ಆಗಿದೆ. ಈಗ ಇದನ್ನ ಉಂಡೆ ಕಟ್ಬಿಡೋಣ. ಮುದ್ದೆ ಆಗಿದ್ಯಾ ಇಲ್ವಾ ಅಂತ ಹೇಗ್ ಚೆಕ್ ಮಾಡೋದು ಅಂತ ನಾನು ಯೂಟ್ಯೂಬ್ ಅಲ್ಲಿ ನೋಡಿದಕ್ಕೆ ಅವ್ರು ಏನು ಹೇಳಿದ್ರು ಅಂತ ಅಂದ್ರೆ, ನೋಡಿ ಈ ತರ ಏನು ಅಂಟ್ಕೊಂಡಿಲ್ಲ ಅಂದ್ರೆ ಮುದ್ದೆ ಕಂಪ್ಲೀಟ್ ಆಗಿ ಆಗಿದೆ ಅಂತ ಅರ್ಥ. ಸೊ ಫುಲ್ ಸಾಫ್ಟ್ ಆಗ್ಬಿಟ್ಟಿದೆ. ಓಹ್, ಫುಲ್ ಬಿಸಿ. ಕೈಯೆಲ್ಲ ರೆಡ್ ಆಗ್ಬಿಟ್ಟಿದೆ ಉಂಡೆ ಕಟ್ಟೋದಿಗೆ. ಫೈನಲಿ ನನ್ ಕೈಯಲ್ಲಿ ಆಗ್ಲಿಲ್ಲ. ಪರವಾಗಿಲ್ಲ, ಹೆಂಗಿದ್ರು ಮುರ್ಕೊಂತಾನೆ ತಿಂತೀವಿ. ಏನ್ ರಾಗಿ ಮುದ್ದೆ ರೌಂಡ್ ಆಗಿ ಇರ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಏನಿಲ್ಲ. ರಾಗಿ ಮುದ್ದೆ ರೆಡಿ. ಗಣೇಶ ಹಬ್ಬ ಬರ್ತಿದೆ. ಸೊ ಗಣೇಶ ಫೆಸ್ಟಿವಲ್ ವಿಚ್ ಇಸ್ ಮೈ ಫೇವ್ರೆಟ್ ಅಂಡ್ ಮೋಸ್ಟ್ ಟ್ರಸ್ಟಬಲ್ ಫೆಸ್ಟಿವಲ್. ನಾನ್ ನಂಬುವಂತ ದೇವ್ರು ಗಣೇಶ. ನನ್ ಯಾವ್ದೇ ವ್ಯಕ್ತಿನಾಗ್ಲಿ ಅಥವಾ ಯಾವ್ದೇ ದೇವ್ರನ್ನು ಸಹ ದೇವ್ರನ್ನು ಬಿಡಲ್ಲ ನಾನು. ದೇವ್ರನ್ನ ಆಗ್ಲಿ ಸುಮ್ನೆ ನಂಬೋದಿಲ್ಲ. ಸೊ ಗಣೇಶನ ನಂಬ್ತೀನಿ ಅಂತ ಅಂದ್ರೆ ಅದರ ಹಿಂದೆ ತುಂಬಾ ರೀಸನ್ಸ್ ಇದೆ. ಅಂಡ್ ಗಣೇಶ ಫೆಸ್ಟಿವಲ್ ಬರ್ತಿದೆ. ಗಣೇಶ ಕಲೆಕ್ಷನ್ ಅಂತ ನಿಮ್ ಮನೆಗೆ ಬಂದಾಗ ಅಥವಾ ನಿಮ್ ಹತ್ರ ಬಂದಾಗ ದಯವಿಟ್ಟು ಅವರಿಗೆ ಇಲ್ಲ ನಮ್ಮ ಹತ್ರ ಇಲ್ಲ, ನಿಮ್ ಹೋಗಿ ಅದು ಇದು ಅಂತ ಹೇಳೋ ಬದಲು ಅವ್ರೇ ನಿಮ್ ಹತ್ರ ಲಕ್ಷ ಅಂತೂ ಕೇಳ್ಕೊಂಡ್ ಬರೋದಿಲ್ಲ. ನಿಮ್ ಕೈಲಿ ಎಷ್ಟು 10 ರೂಪಾಯಿ ಕೊಟ್ಟು ಅವ್ರಿಗೆ ಖುಷಿ ಆಗತ್ತೆ. ಸೊ 10 ರೂಪಾಯಿ ಕೂಡಿದ್ರೆ 1000 ರೂಪಾಯಿ ಆಗತ್ತೆ. ಸೊ ನೀವ್ ಹತ್ರ ಎಷ್ಟಿದೆಯೋ ಅಷ್ಟನ್ನ ಕೊಟ್ಟು ಕಳಿಸಿ, ಹಾಗೆ ಕಳಿಸ್ಬೇಡಿ, ಓಕೆನಾ? ಅಂಡ್ ನನ್ನ ಹತ್ರನೂ ಅಷ್ಟೇ, ನಾನೇನ್ ತುಂಬಾ ಬಿಗ್ ಅಮೌಂಟ್ ಕೊಟ್ಟಿಲ್ಲ, ಎಷ್ಟಿತ್ತು ಅಷ್ಟು ಕೊಟ್ಟು ಕಳ್ಸಿದೀನಿ. ಸೊ ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ನೀವು ಈ ವಿಷಯದಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡ್ಬೇಕು. ಯಾವ ವಿಷಯದಲ್ಲಿ ಅಂತಂದ್ರೆ, ಗಣೇಶ ಹಬ್ಬದ ದಿನ ಚಂದ್ರನ ನೋಡೋದು ತುಂಬಾ ದೊಡ್ಡ ತಪ್ಪು. ಚಂದ್ರ ನೋಡ್ಬಿಟ್ಟೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು, ಆ ತಪ್ಪನ್ನ ನೀನ್ ಮಾಡ್ಬಾರ್ದಿತ್ತು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಗಣೇಶ ಹಬ್ಬದ ದಿನ ಚಂದ್ರನ ನೋಡಿದ್ರೆ ದೊಡ್ಡ ಅಪಶಕುನ. ಅದು ಕೂಡ ನೆಕ್ಸ್ಟ್ ವರ್ಷದವರೆಗೂ ಅದು ನಮ್ಗೆ ಕೆಟ್ಟದಾಗತ್ತೆ ಅಂತ ನಂಬೋರು ಇದ್ದಾರೆ. ಅಂಡ್ ಆ ನಂಬಿಕೆನೂ ಇದೆ. ಸೊ ಆ ನಂಬಿಕೆ ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ. ಬಟ್ ನಿಮ್ಗೆ ಏನ್ ಅನ್ಸುತ್ತ ಅದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ರಾಗಿ ಮುದ್ದೆ ತುಂಬಾ ಚೆನ್ನಾಗಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ಬಟ್ ಐ ಹೋಪ್ ಟೇಸ್ಟ್ ವಿಲ್ ಬಿ ಗುಡ್. ಬಿಕಾಸ್ ಅದು ಉಂಡೆ ಕಟ್ಟೋದಿಕ್ ಆಗ್ಲಿಲ್ಲ ಅಷ್ಟೇ. ಹೇಳದ್ನಲ್ವಾ ನಾನು, ಹಿಂಗ್ ಮುರ್ಕೊಂಡ್ ಹಿಂಗ್ ತಿನ್ನೋದಿಕ್ ಯಾವ ಶೇಪ್ ಇದ್ರೆ ಏನು. ಕೈ ನೋವು ಬಂತು. ಏನ್ ಹೇಳ್ತಿದ್ದೆ? ಎಸ್, ಟೇಸ್ಟ್ ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ, ಬಿಕಾಸ್ ತುಪ್ಪ ಹಾಕಿದೀನಲ್ಲ. ಓಕೆ, ತಿನ್ಬೇಕಾದ್ರೆ ಸಿಗ್ತೀನಿ. ಲೆಟ್ ಮೀ ಟೆಲ್ ಯು ದ ಟ್ರೂ ರಿವ್ಯೂ. ತುಂಬಾ ಪ್ರಾಂಪ್ಟ್ ಆಗಿ ಕೊಡ್ತೀನಿ, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ. ಆಕ್ಚುಲಿ ನಂಗೆ ಅದು ರಾಗಿ ಮುದ್ದೆ ಯಾಕೆ ಅಷ್ಟು ತೆಳುವಾಗುತ್ತೆ ಅಂತ ನಂಗೆ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ನಾವು 4 ವರ್ಷದ ಹಿಂದೆ ಟ್ರೈ ಮಾಡಿದಾಗ್ಲೂ ಸೇಮ್ ಆಗಿತ್ತು.
ಇವತ್ತಾದ್ರೂ ಅಟ್ಲೀಸ್ಟ್ ಹಿಂಗ್ ತಿನ್ಬೋದು. ಬಟ್ ಅವತ್ತು ಫುಲ್ ಪಾಯಸ ತರ ಆಗ್ಬಿಟ್ಟಿತ್ತು. ಎಷ್ಟು ಹಿಟ್ ಹಾಕಿದ್ರು ಅದು ಹಾಗೆ ಬಂತು. ಐ ಡೋಂಟ್ ನೋ ವೈ. ದಟ್ಸ್ ಫೈನ್. ಸೊ ಯಾ, ತಿನ್ಬೇಕಾದ್ರೆ ಸಿಗ್ತೀನಿ.